ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀ ಪಾದುಕಾ ಸಹಸ್ರ ಸಮಾಖ್ಯಾ ಪದ್ಧತಿ ಶ್ಲೋಕ 23. ನಿಯತಂ ಮಣಿಪಾದುಕೆ ದದಾನಃ ಸ ಮುನಿಸ್ತೆ ಷಟಗೋಪ ಇತ್ಯಭಿಖ್ಯಾಂ ತ್ವದುಪಾಶ್ರಿತಪಾದಜಾತವಂಶಪ್ರತಿಪತ್ಯೈ ಪರಮಾತತಾನರೂಪಂ. ಓ ಮಣಿರತ್ನ ಪಾದುಕೆಯೇ, ನಿನ್ನ ಹೆಸರನ್ನೇ ಹೊಂದಿರುವ ಷಟಗೋಪರು ನಿನ್ನಿಂದ ಹೊಂದಲ್ಪಟ್ಟಿರುವ ಪಾದಗಳ ಕುಲದಲ್ಲಿ, ಅಂದರೆ ಶೂದ್ರ ಕುಲದಲ್ಲಿ ಹುಟ್ಟಿ ತಮ್ಮ ಭಕ್ತಿ ಜ್ಞಾನಗಳಿಂದ ಉತ್ತಮವಾದ ಅವತಾರವನ್ನೆತ್ತಿರುವುದು ನಿಶ್ಚಯ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನಮ್ಮಾಳ್ವಾರರು ಹುಟ್ಟಿದ್ದು ಶೂದ್ರ ಕುಲದಲ್ಲಿ. ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಆಳ್ವಾರ್ ತಿರುನಗರಿಯಲ್ಲಿ ವಂಶಪಾರಂಪರ್ಯವಾಗಿ ಭಾಗವತರನ್ನು ಸೇವಿಸುವುದೇ ಸ್ವಧರ್ಮವೆಂದು ಭಾವಿಸಿದ್ದ ವೇಳಾಳ ವರ್ಣಕ್ಕೆ ಸೇರಿದ ಕಾರಿಯರ್ ಮತ್ತು ಒಡೆಯ ನಂಗೆಯಾರ್ ಎಂಬ ಭಾಗವತ ದಂಪತಿಗಳಿಗೆ ಇವರು ಜನಿಸಿದರು. ಭಗವದ್ಗೀತೆಯ 4ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎಂದಿದ್ದಾನೆ. ಇಲ್ಲಿ ವರ್ಣ ಎಂದರೆ ಜಾತಿ ಅಲ್ಲ, ಮನುಷ್ಯನ ಮೂಲಭೂತ ಸ್ವಭಾವಕ್ಕೆ ವರ್ಣ ಎನ್ನುತ್ತಾರೆ ಸಂಸ್ಕೃತದಲ್ಲಿ. ಹುಟ್ಟಿನಿಂದ ಬರುವುದು ಜಾತಿ, ಆದರೆ ಅವರವರ ಗುಣಕರ್ಮಗಳ ಅನುಸಾರವಾಗಿ ಅವರ ವರ್ಣ. ಪರಶುರಾಮರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದರೂ ಸ್ವಭಾವದಿಂದ ಕ್ಷತ್ರಿಯರಾಗಿದ್ದರು. ವಿಶ್ವಾಮಿತ್ರರು ಹುಟ್ಟಿನಿಂದ ಕ್ಷತ್ರಿಯರಾಗಿದ್ದರೂ ತಮ್ಮ ಸಾಧನೆಯಿಂದ ಬ್ರಹ್ಮರ್ಷಿಯ ಪದವಿಗೇರಿದರು. ವೇದಗಳನ್ನು ವಿಂಗಡಿಸಿ 18 ಪುರಾಣಗಳನ್ನು, ಭಾಗವತವನ್ನು, ಮಹಾಭಾರತವನ್ನು ರಚಿಸಿದ ವೇದವ್ಯಾಸ ಋಷಿಗಳು ಹುಟ್ಟಿದ್ದು ಬೆಸ್ತರ ಕುಲದಲ್ಲಿ. ಅವರ ಮಗ ವಿದುರ ಮಹಾಜ್ಞಾನಿ, ಧೃತರಾಷ್ಟ್ರನ ಮಂತ್ರಿ, ಆದರೆ ಅವನು ದಾಸಿಗೆ ಹುಟ್ಟಿದವನು. ಹೀಗೆ ಹುಟ್ಟಿನಿಂದ ಬಂದ ಜಾತಿ ಅಷ್ಟು ಮುಖ್ಯವಾಗುವುದಿಲ್ಲ. ವರ್ಣ ಇಲ್ಲದೆ ಸಮಾಜ ಸುಗಮವಾಗಿ ನಡೆಯುವುದಿಲ್ಲ. ಪುರುಷ ಸೂಕ್ತ ಹೀಗೆ ಹೇಳುತ್ತದೆ: ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭಾಗಂ ಶೂದ್ರೋ ಅಜಾಯತ. ಇಡೀ ದೇಹವನ್ನೇ ಹೊತ್ತೊಯ್ಯುವ ಜವಾಬ್ದಾರಿಯುತ ಕೆಲಸವನ್ನು ಮಾಡುವ ಹಾಗೂ ಪೂಜೆಗೆ ಅತ್ಯಂತ ಶ್ರೇಷ್ಠವೆನಿಸಿದ ಪಾದವನ್ನು ಶೂದ್ರನಿಗೆ ಹೋಲಿಸಿದರು. ಶೂದ್ರ ಎಂದರೆ ಇನ್ನೊಬ್ಬರ ದುಃಖದಲ್ಲಿ ಕರಗಿದವನು ಎಂದರ್ಥ. ಮತ್ತೊಬ್ಬರ ಸೇವೆ ಮಾಡುವ ಮನೋಧರ್ಮ ಹೊಂದಿರುವವನು. ವೈಶ್ಯನನ್ನು ದೇಹದ ತೊಡೆಗಳಿಗೆ ಹೋಲಿಸಿದರು. ಒಂದೂರಿನಿಂದ ಇನ್ನೊಂದೂರಿಗೆ ಚಲಿಸುತ್ತಾ ವ್ಯಾಪಾರ ಮಾಡುವವರು ವೈಶ್ಯರು. ಕ್ಷತ್ರಿಯನನ್ನು ಬಾಹುಗಳಿಗೆ ಹೋಲಿಸಿದರು. ತೋಳ್ಬಲದಿಂದ ಸಮಾಜದ ರಕ್ಷಣೆ ಮಾಡುವುದು ಕ್ಷತ್ರಿಯ ಸ್ವಭಾವ. ಬ್ರಾಹ್ಮಣನು ಜ್ಞಾನ ಸಂಪಾದಿಸುವವನು, ಜ್ಞಾನ ಹಂಚುವನು. ಇವನನ್ನು ತಲೆಗೆ ಹೋಲಿಸಿದ್ದಾರೆ. ಈ 4 ವರ್ಣಗಳು ಸೇರಿದರೆ ಮಾತ್ರ ಪರಿಪೂರ್ಣ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಸಾಧ್ಯ. ಇದರಲ್ಲಿ ಯಾರೂ ಮೇಲಲ್ಲ ಕೀಳಲ್ಲ, ಹಾಗಾಗಿ ಎಲ್ಲರೂ ಮೋಕ್ಷಕ್ಕೆ ಯೋಗ್ಯರೇ. ಇದನ್ನು ತೋರಿಸಲೆಂದೇ ಷಟಗೋಪರು ಶೂದ್ರ ಕುಲದಲ್ಲಿ ಹುಟ್ಟಿ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಸಕಲರಿಗೂ ಮೋಕ್ಷದ ಸುಲಭದ ದಾರಿಯಾದ ಪ್ರಪತ್ತಿಯನ್ನು ತಿಳಿಸಿಕೊಟ್ಟರು. ಶಠಾರಿಯಾಗಿ ಎಲ್ಲರಿಗೂ ಮೋಕ್ಷ ಸಾಧನವಾದರು. ಬ್ರಾಹ್ಮಣರ ಆದಿಯಾಗಿ ಎಲ್ಲರಿಗೂ ಆಚಾರ್ಯರಾದರು. ಇಲ್ಲಿ ಷಟಗೋಪರನ್ನು ಶೂದ್ರ ಜಾತಿಯಲ್ಲಿ ಹುಟ್ಟಿದ ಉತ್ತಮರು ಎಂದು ಹೇಳುತ್ತಾರೆ ಶ್ರೀ ವೇದಾಂತ ದೇಶಿಕರು. ತನ್ಮೂಲಕ ಸಮಾಜಕ್ಕೆ ಯಾವ ವರ್ಣದವರು ಮೇಲಲ್ಲ ಕೀಳಲ್ಲ, ಸಕಲ ಜೀವರಾಶಿಗಳು ಮೋಕ್ಷಕ್ಕೆ ಅಧಿಕಾರವುಳ್ಳವರು ಎಂಬ ಸಂದೇಶವನ್ನು ಮುಟ್ಟಿಸಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗನಾಥ ಮಣಿಪಾದುಕಾಭ್ಯಾಂ ನಮಃ.